Hi, Mom. Hi. Get me a cup of coffee, please. ಸರಿ. Hi, baby. How was the journey? Hi, Dad. It was fine. ನಾನು ಹೇಳಿದ್ದೇನು ಮಾಡಿದೆ? ನಮ್ಮ ಎಲ್ಲ ನ್ಯೂ ಕ್ಲೈಂಟ್ಸ್ನು ಮೀಟ್ ಮಾಡಿ ನಮ್ಮ ಫ್ಯೂಚರ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ನಥಿಂಗ್ ಟು ವರಿ. ಅದೆಲ್ಲ ನಾನು ಹೇಳ್ದೇ ಇದ್ರು ಮಾಡ್ತೀಯ ಅಂತ ನನಗೆ ಗೊತ್ತು. ನಾನು ಕೇಳಿದ್ದು ನಿನ್ನ ಮದುವೆ ವಿಚಾರ. ಹೋಗ್ತಾ ಹುಡುಗನ ಮೀಟ್ ಮಾಡಕ್ಕೆ ಹೇಳಿದ್ನಲ್ಲ, ಮಾಡಿದ್ಯಾ? ಸಾರಿ ಡ್ಯಾಡ್. ಆ್ಯಕ್ಚುಲಿ ಆನ್ ದ ವೇ ಟು ಏರ್ಪೋರ್ಟ್ ಸ್ವಲ್ಪ ಡೈವರ್ಷನ್ ಆಯಿತು. ಐ ಮೆಟ್ ಮೈ ಮ್ಯಾನ್. ಓ, ಹೂ ಇಸ್ ದಟ್ ಲಕ್ಕಿ ಬಾಯ್? ಒನ್ ಸೆಕ್. ಕೃಷ್ಣ. ಹ್ಯಾಂಡ್ಸಮ್. ಕೃಷ್ಣ ಗ್ರೂಪ್ ಆಫ್ ಕಂಪನಿ ಓನರ್. ವಾಟ್? ನಿನಗೆ ತಲೆ ಕೆಟ್ಟಿದ್ಯಾ? ನಮಗೂ ಆ ಫ್ಯಾಮಿಲಿಗಿರೋ ಇಶ್ಯೂ ನಿನಗೆ ಗೊತ್ತಿಲ್ಲ. ವಾಟ್ ಇಶ್ಯೂ ಮಾಮ್? ನಿನಗೆ ಗೊತ್ತಿಲ್ಲಮ್ಮ. 25 ವರ್ಷದಿಂದ ಪದ್ಮರಾಜ್ ತಂಗಿನ ನನ್ನ ಮದುವೆ ಆಗಬೇಕಾಗಿತ್ತು. ಮದುವೆ ದಿನ ತಾಳಿ ಕಟ್ಟೋ ಸಮಯದಲ್ಲಿ ನನ್ನ ತಂಗಿ ಬೇರೆಯವನ್ನ ಇಷ್ಟಪಟ್ಟಿದ್ದಾಳೆ ಅಂತ ಹೇಳಿ ಪದ್ಮರಾಜ್ ನನ್ನ ಅಪ್ಪನ ನಿರ್ದಾಕ್ಷಿಣ್ಯವಾಗಿ ಮಂಟಪದಿಂದ ಆಚೆ ಹಾಕಿದ್ರು. ಈಗ ನಾನು ಮತ್ತೆ ಹೋಗಿ ಅವ್ರ ಮನೆ ಬಾಗಿಲು ತಟ್ಟಬೇಕಾ? ಪ್ಲೀಸ್ ಡ್ಯಾಡಿ. ಫಸ್ಟ್ ಟೈಮ್ ನಾನು ನೋಡಿದಾಗ ಐ ಜಸ್ಟ್ ಫೆಲ್ ಫಾರ್ ಹಿಮ್. ದಟ್ ವಾಸ್ ಲವ್ ಎಟ್ ಫಸ್ಟ್ ಸೈಟ್. ಐ ನೀಡ್ ಹಿಮ್ ಅಷ್ಟೇ ಅನ್ನೋಂಗೊಂದು ಬೇಕೇ ಬೇಕು. ಪ್ಲೀಸ್ ಡ್ಯಾಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ನಿನಗೋಸ್ಕರ ಮತ್ತೆ ಅವ್ರ ಮನೆ ಬಾಗಿಲು ಹೋಗ್ತೀನಿ. ಎಸ್, ಜಸ್ಟ್ ಫಾರ್ ಯುವರ್ ಸೇಕ್. ಥ್ಯಾಂಕ್ಸ್ ಡ್ಯಾಡ್. ಯು ದ ಬೆಸ್ಟ್ ಡ್ಯಾಡ್ ಎವರ್. ಗುಡ್ ಮಾರ್ನಿಂಗ್ ಬಾಸ್. ನೀವು ಅಂದ್ಕೊಂಡಂಗೆ ಆ ಹುಡುಗಿ ಹೆಸರು ಅನಾಮಿಕಾ ವೆರೋನಿಕಾ ಸಿಫಾಲಿಕಾ ಅಲ್ಲ. ಅವಳ ಹೆಸರು ಪ್ರಣಯ ಅಂತ. ಪ್ರಣಯ. ಈ ಬೆಳಕು ಅಂತ ಯಾವುದೋ ಒಂದು ಅನಾಥಾಶ್ರಮ ರನ್ ಮಾಡ್ತಾ ಇದ್ದಾರೆ ಸರ್. ಸೋಷಿಯಲ್ ಸರ್ವಿಸ್. ಸರ್ ನೀವು ಅನ್ನಿ ಸರ್, ಅವಳ ಆಶ್ರಮನೇ ನಿಮ್ಮ ಮುಂದೆ ತಗೊಂಬಂದು 5 ನಿಮಿಷದಲ್ಲಿ ಅವಳ ಕೈಲಿ ನಿಮ್ಮನ್ನು ಒಪ್ಪಿಸ್ತೀನಿ ಸರ್. ಅವ್ರು ನಾನು ಒಪ್ಕೋತಾರ? ಏನ್ ಬಾಸ್ ಹಿಂಗೆ ಹೇಳ್ಬಿಟ್ರಿ? ನೀವೇನ್ ಕಮ್ಮಿನ ಬಾಸ್? ಹಾರ್ವರ್ಡ್ ಡಿಗ್ರಿ, ಕೋಟ್ಯಾಂತರ ರೂಪಾಯಿ, ಎಂತ ದೊಡ್ಡ ಫ್ಯಾಮಿಲಿ. ಅಯ್ಯೋ ನೀವು ಅಂದ್ರೆ ಅವ್ರ ಇಡೀ ಫ್ಯಾಮಿಲಿ ನಿಮ್ಮ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಟ್ಬಿಡ್ತಾರೆ ಬಾಸ್. ಈಗ ಅವಳ ನೋಡಿದ ತಕ್ಷಣ ನಾನು ಇಷ್ಟಪಟ್ಟೆ ಅಲ್ವಾ? ಅವಳ ಬ್ಯಾಕ್ಗ್ರೌಂಡ್ ಏನು ಚೆಕ್ ಮಾಡಲಿಲ್ಲ. ಅವಳು ಅಷ್ಟೇ ನನ್ನನ್ನು ಇಷ್ಟಪಡಬೇಕು. ಇದನ್ನೆಲ್ಲ ನೋಡಿ ಅಲ್ಲ ಸರ, ಅದು ಹಂಗಲ್ರಿ ಸರ. ನೀವು ಅಂದ್ರ ಇದು ಸರ, ಬೇಕಾದ್ರೆ ಅವರು ಇಲ್ಲಿಗೆ ಬಂದು ಇರ್ಬೋದ್ರಿ. ಆದ್ರೆ ನೀವು ಅಲ್ಲಿ ಹೋಗಿ ಅವ್ರ ತರ ಇರಕ್ ಆಗಂಗಿಲ್ರಿ. ಯಾಕಾಗಲ್ಲ? ಯಾಕಂದ್ರೆ ಸರ, ನದಿ ಹರ್ಕೊಂಬಂದು ಸಮುದ್ರ ಸೇರ್ಬೋದ್ರಿ, ಆದ್ರೆ ಸಮುದ್ರ ಹರ್ಕೊಂಡೋಗಿ ನದಿ ಸೇರಂಗಿಲ್ರಿ. ಲವ್ ಫೈಂಡ್ಸ್ ಇಟ್ಸ್ ಓನ್ ವೇ. ಕುಮಾರ್ ಬಾಸ್, ಆ ಆಶ್ರಮದಲ್ಲಿ ನನಗೊಂದು ಕೆಲಸ ನೋಡು. ಬನ್ನಿ ಬಾಸ್. ಹ್ಯಾಕ್ ಕಾಣಿಸ್ತಾ ಇದ್ದೀನಿ? ರಾಜಕುಮಾರನ್ ತರ ಕಾಣ್ತಾ ಇದ್ದೀರಾ ಬಾಸ್. ಅಂದ್ರೆ ಡ್ರೈವರ್ ತರ ಕಾಣಿಸ್ತಿಲ್ವಾ? ಇಲ್ಲ ಬಾಸ್. ಸರ, ಡ್ರೈವರ್ ತರ ನಾನ್ ಕಾಣ್ಸಕತ್ತೀನ್ರಿ. ನಾನು ಈಗ ಡ್ರೈವರ್. ಸರ, ರಾಜಂಗೆ ಸಿಪಾಯಿ ಡ್ರೆಸ್ ಹಾಕಿದ್ರ ಅವನ ಸಿಪಾಯಿ ಅನ್ನಂಗಿಲ್ರಿ. ರಾಜ ಮಾರು ವೇಷದಲ್ಲಿದ್ದಾನ ಅಂತಾರ. ನಾನೀಗ ಡ್ರೈವರ್ ಅಷ್ಟೇ. ಬಾಸ್ ಸರಿ ಬಿಡಿ. ತಗೊಳ್ಳಿ ಬಾಸ್, ಕಿವಿಗೆ ಇಟ್ಕೊಳ್ಳಿ. ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಕಾಲ್ ಮಾಡಿ, ನಾನು ಬರ್ತೀನಿ. ಓಕೆ. ನಮ್ಮ ಬಾಸ್ ಹೋಗ್ತಾವ್ರೆ, ಚಚ್ಚಿ ಕುಟ್ಟಿ ಕೆಡವು ಬಿಡ್ತಾರೆ. ಕನೆಕ್ಟ್ ಆಗಿದೆ, ಆಕ್ಟಿವ್ ಆಗಿರೋ. ಎಸ್ ಬಾಸ್. ಬಾಸ್, ಫಸ್ಟ್ ಟೈಮ್ ಅತ್ತೆ ಮನೆಗೆ ಹೋಗ್ತಾ ಇದ್ರ, ಬಲಗಾಲಿಟ್ಟು ಒಳಗೋಗಿ. ಬಲಗಾಲಿಟ್ಟು ಒಳಗೆ ಹೋಗೋದು ಹೆಣ್ಮಕ್ಳು ಅನ್ಸುತ್ತೆ ಕಣೋ. ನಾವು ಎಡಗಾಲ ಇಡಬೇಕು. ಎಡಗಾಲಲ್ಲಿ ಅತ್ತೆ ಬಾಸ್. ಹೌದಾ? ಆಶ್ರಮನ ಅತ್ತೆ ಮನೆ ಅಂದ್ಬಿಟ್ಟಲ್ಲಿ ಎಗ್ರಿಕೊಂಡು ಅಲ್ಲ ಬಚ್ಚ. ಒಳ್ಳೆ ಜೋಡಿ. ಎಲ್ಲ ಒಂಥರ ನೋಡ್ತಿದ್ದಾರೆ ಕಣೋ. ನೋಡ್ತಾರೆ ಬಾಸ್.
ನೀವು ಕೃಷ್ಣ ಅಲ್ವಾ? ಈಗ ನೀವೇನ್ ಮಾಡ್ತಿದ್ದೀರಾ ಬಾಸ್? ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದೀನಿ ಕಣ. ಹಲೋ, ನೀವು ಹೋಗಿರೋದು ಡ್ರೈವರ್ ಕೆಲಸಕ್ಕೆ. ನಮಸ್ಕಾರ. ಕೂತ್ಕೋ ಕಾಫಿ ಗೀಫಿ ತಗೋತೀಯಪ್ಪ? ಏನು ಬೇಡ ಸರ್. ಪ್ರಣಯ ಬಂದ್ಲು. ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ, ನೀವು ಮುಕ್ತವಾಗಿ ಮಾತಾಡ್ಕೊಳ್ಳಿ. ಡ್ರೈವರ್ ಜೊತೆ ಮುಕ್ತವಾಗಿ. ಇದು ನಿಮಗೆ ಫಸ್ಟ್ ಟೈಮಾ? ಇಲ್ಲ ಮೇಡಮ್, ತುಂಬ ಕಡೆ ಮಾಡಿದ್ದೀನಿ. ಅದು ಎಕ್ಸ್ಪೀರಿಯನ್ಸ್ ಇದ್ದಷ್ಟು ಡಿಮ್ಯಾಂಡ್ ಜಾಸ್ತಿ ಅಲ್ಲ. ಎಕ್ಸ್ಪೀರಿಯನ್ಸ್ ಅಂದರೆ? ಹಾಂ ಮೇಡಮ್, ಈಗಿನ ಕಾಲದಲ್ಲಿ ಎಲ್ಲ ಗೊತ್ತಿರಲಿಲ್ಲ ಅಂದರೆ ತುಂಬ ಕಷ್ಟ. ಗೊತ್ತಿದ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಪ್ರೀವಿಯಸ್ ರಿಲೇಷನ್ಶಿಪ್ ಏನಾದರೂ? ರಿಲೇಷನ್ಶಿಪ್ ಓನರ್ ಜೊತೆ ಇರಬೇಕು. ಹಾಂ 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 ಮೇಡಮ್, ನಾನು ಫಸ್ಟ್ ಯಾರ ಜೊತೆ ಇದೆ ಅವರು ಕಚ್ಬಿಡೋರು, ಗಿಲ್ಬಿಡೋರು, ಪರ್ಚ್ಬಿಡೋರು, ತುಂಬ ಹರ್ಟ್ ಆಗ್ತಿತ್ತು ಮೇಡಮ್. ಈಗ ರೀಸೆಂಟಾಗಿ ಯಾರ ಜೊತೆ ಇದೆ ಅವ್ರು ತುಂಬ ಒಳ್ಳೆಯವರು. 24/7 ನಾನೇ ಬೇಕು ಅವ್ರಿಗೆ. ಶಟ್ ಅಪ್, ಗೆಟ್ ಅಪ್. ನೋಡಕ್ಕೆ ಡೀಸೆಂಟ್ ಆಗಿದ್ದೀರಾ, ಬಟ್ ಮನ್ಸಲ್ಲಿ ಬರೀ ಗಲೀಜ್ ತುಂಬಿಕೊಂಡಿದ್ದೀರಾ. ನಾನೇ ಎಕ್ಸ್ಕ್ಯೂಸ್ ಮೀ. ಹಾಯ್ ಪ್ರಣಯ, ಐ ಆಮ್ ರಿಯಲಿ ಸಾರಿ, ಬರೋದಕ್ಕೆ 15 ಮಿನಿಟ್ಸ್ ಲೇಟ್ ಆಯಿತು. ಇವನ್ ಯಾರು? ಕಬಾಬ್ ಮೇ ಅಡ್ಡಿ. ನೀವ್ಯಾರು? ನಾನು ನಿಮ್ಮನ್ನು ನೋಡೋಕೆ ಬಂದಿರೋ ಗಂಡು. ಮತ್ತು ನೀವು? ನಾನು ಕಾರ್ ಡ್ರೈವಿಂಗ್ ಕೆಲಸಕ್ಕೆ ಬಂದಿದ್ದೀನಿ ಮೇಡಮ್. ಐ ಆಮ್ ಸೋ ಸಾರಿ, ಜಸ್ಟ್ 2 ಮಿನಿಟ್ಸ್. ಇದೇನ್ ಬಾಸ್, ಅರಳುವ ಮುನ್ನವೇ ಹೂ ಬಾಡಿತು ಅಂದಂಗೆ ನೀವು ಲವ್ ಮಾಡಕ್ ಮುಂಚೆನೆ ಬೇರೆಯವನ್ ಯಾವನೋ ನಿಮ್ಮ ಹೂನ ಕಿತ್ಕೊಂಡು ಹೋಗ್ತಾವನಲ್ಲ ಬಾಸ್. ಕತ್ತರಿಸಾಕ್ಬಿಡ್ತೀನಿ. ಬೇಡ ಬಾಸ್, ಪಾಪ ಯಾರು ಅಮಾಯಕ ಹುಡುಗ ಅನ್ಸುತ್ತೆ. ಅವನಲ್ಲ ನಿನ್ನ. ಯಾಕೆ ಬಾಸ್? ಪಾಸಿಟಿವ್ ಆಗಿ ಮಾತಾಡೋ ಅಂದರೆ ನೆಗೆಟಿವ್ ಆಗಿ ಮಾತಾಡ್ತೀಯ. ಡ್ರೈವರ್ ಗಂಡು. ಕೇಳಿಸ್ಕೊಂಡೇನೋ ನಾಯಿ. ಎಲ್ಲಾದರೂ ಹೋಗಿ ಸಾಯಿ. ನಾನು ಹಲೋ, ಬನ್ನಿ ಇಲ್ಲಿ. ಮೇಡಮ್ ಈ ಕನ್ಫ್ಯೂಷನ್ ಆಗಿದ್ದೆಲ್ಲ ನಿಮ್ಮಿಂದಾನೆ. ಯಾಕ್ರಿ ಬೇಗ ಬಂದ್ರಿ? ಮೇಡಮ್, ಲೇಟಾಗಿ ಬಂದ್ರೆ ತಪ್ಪು, ಬೇಗ ಬಂದರೂ ತಪ್ಪ. ಐ ಬಿಲೀವ್ ಇನ್ ಆನ್ ಟೈಮ್ ಪ್ರಿನ್ಸಿಪಲ್. ಓಕೆ. ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? 10,000 ರೂಪಾಯಿ ಮೇಲೆ 1 ರೂಪಾಯಿ ಬೇಡ ಮೇಡಮ್. ಯಾಕೆ ಹಾಗೆ? ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಮ್ಮದು ಏನಾದರೂ ಇರಲಿ ಅಂತ. ಪ್ರೀವಿಯಸ್ ಓನರ್ ಎಷ್ಟು ಕೊಡ್ತಾ ಇದ್ರು? 9,999 ರೂಪಾಯಿ ಮೇಡಮ್. ನೋಡಿದ್ರಾ ನಾನೇ 1 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀನಿ. ಗ್ರೇಟ್. ತಗೊಳ್ಳಿ, ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಮೇಡಮ್. ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು, ಸಂಜೆ ತಾತ ಅಜ್ಜಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಹೊರಗಡೆ ಹೋಗಿ ನರ್ಸರಿ ಗಿಡಗಳನ್ನ ಮಾರ್ಬೇಕು, ಡೊನೇಷನ್ ಅಂತ ಕಾಲ್ ಮಾಡ್ತಾರೆ, ಹೋಗ್ಬೇಕು, ದಿನಾ ಗಿಡಗಳಿಗೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಹುಳ ಬೀಳ್ದಿರೋ ಹಾಗೆ ನೋಡ್ಕೋಬೇಕು. ಒಟ್ನಲ್ಲಿ ಆಶ್ರಮನ ನಿಮ್ಮನೆ ತರ ನೀಟಾಗಿ ಇಟ್ಕೋಬೇಕು, ಸರಿನಾ? ಹಾಂ ಮೇಡಮ್, ಮಾಡ್ತೇನೆ. ತಗೋಕುಮಾರ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಬಾಸ್. ಪ್ರಣಯನ್ ಜೊತೆ ಆಶ್ರಮದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ, ಫಸ್ಟ್ ಟೈಮ್ ಏನೋ ಒಂಥರ ಖುಷಿ ಕುಮಾರ್. ಖುಷಿನಿ ಇದ್ದೀನಿ ಅಮ್ಮ. ಬಾ 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 ಬಾ, ಸುತ್ತ ಜಮೀನು, ನಡೆ ಮುಂದೆ ಮನೆ, ದುಡ್ಡುಗಳಪ್ಪ. ನಿಜವಾದ ಭೂಮಿಯವ್ರು ನಾನಲ್ಲ, ಆ ಕೃಷ್ಣಪ್ಪನು. ಏ ಪದಾರ ಪದಾರ. ಅಣ್ಣ ಇಲ್ಲಲ್ಲ, ಅತ್ತಗೋಬೇಕು. ಅತ್ತಾಗ ಅಯ್ಯಪ್ಪನ ಬಿಡಲ್ಲ ಇವತ್ತು. ಅಯ್ಯೋ, ದಿಢೀರಂತ ಈ ಕಡೆ ಬಂದಿರಿ ಸಾರ್, ಗೆಸ್ಟ್ ಹೌಸ್ ಕಡೆ ಇವತ್ತು ಏನಾದ್ರಿ? ಶುಗರು ಇದು ಬಂದ್ರೆ ಅಲ್ಲಲ್ಲಿ ಹೋಗಕ್ಕಾಗಲ್ಲ ಅಲ್ವಾ, ಅದಕ್ಕೆ ಮನೆಯಲ್ಲ ಡೇಪರ್ ಹಾಕ ಬಂದ್ಬಿಟ್ಟವ್ರೆ. ಬತ್ತಿದಂಗೆ ಹೋಯ್ತಾ ಇರೋದೆ. ಅಯ್ಯಪ್ಪನ ಕೇಳಿದ್ನೇನು? ಸುಗರು ತೊಟ್ಟಿಗೆ ತಾನೆ ಇರ್ತದೆ. ಏನಿ ನೀರಾವರಿ ಕಂಡಿಡ್ತೀವಿ ನಮ್ಮಿಂದ ಅಲ್ವೇ ಸುಗರಿಂದ. ನೀನು ಇವತ್ತು ಏನು ಮಾಡ್ತೀವಿ ಏನೋಪ್ಪಯ್ಯ, ನಿಮ್ಮ ಯಜಮಾನ್ ಮೀಟುಗಳು ಮಾಡಿಸ್ಬೇಕಪ್ಪ. ಏ ಸರ, ಅದಂಗ ಆಗಂಗಿಲ್ರಿ. ಮೊದ್ಲು ನೀವು ಫೋನ್ ಹಚ್ಬೇಕ್ರಿ, ಆಮೇಲೆ ಅಪಾರ್ಟ್ಮೆಂಟ್ ತಗೋಬೇಕ್ರಿ. 3-4 ದಿನ ಆದ್ಮೇಲೆ ಮೀಟ್ ಮಾಡ್ತಾರ ನೋಡ್ರಿ ನಿಮ್ಮ. ಅಟ್ಲೇನೆ ಹೌದ್ರಿ? ಸರ ದೇವ್ರಪ್ಪ, ನೀನ್ ಎಲ್ಲಿ ಅಂತ ಹುಡ್ಕದಪ್ಪ, ಭೂಮಿ ಮೇಲೆ ಎಲ್ಲ ಕಡೆ ಹುಡುಕ್ಬಿಟ್ಟಲ್ಲಪ್ಪ. ಆ ದುರ್ಯೋಧನ್ನು ಆ ವೈಸಂಪನ ಸರೋವರದಲ್ಲಿ ಈಜುಗಳು ಆಡ್ಕೊಂಡು ಮುಳ್ಕೊಂಡಿದ್ನಲ್ಲ, ಹಂಗಿದ್ದೀಯಲ್ಲಪ್ಪ. ಕುಮಾರ್, ಇವ್ರೇನ್ರಿ ಇಲ್ಲಿ? ಸರ, ಇವರು ದೊಡ್ಡ ಆಫೀಸ್ಗೆ ಹೋಗಿ ಎಲ್ಲ ಕಡೆ ಪ್ರದಕ್ಷಿಣೆ ಹಾಕಿ ಕಡೆಗೆ ಇಲ್ಲಿ ಬಂದಾರ ಸರ. ಹ್ಞೂ ದೇವ್ರು. ಸರಿ, ಮೇಲ್ ಬರ್ತೀನಿ ರೀ. ನಾನೇ ಬರ್ತೀನಿ. 3 ದಿನ ಮೈನ ಸ್ನಾನ చేసి ಸ್ನಾನ ಮೈ ತುಂಬಿದೆ. ಜೈ ಬಾಲಯ್ಯ.
ದೇವ್ರು 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 ತಪ್ಪು ಮಾಡ್ಬಿಟ್ಟೆ ದೇವ್ರು, ತಪ್ಪು ಮಾಡ್ಬಿಟ್ಟೆ. ದುಡ್ಡಾಸೆಗೆ ಜಮೀನ ಮಾರ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ. ನನ್ನ ಜಮೀನುಗಳು ನನ್ನ ವಾಪಸ್ ಕೊಟ್ಬಿಡು ದೇವ್ರು. ಭೂಮಿ ವಾಪಸ್ ಕೇಳ್ತಿದ್ದೀರಾ? ಅವತ್ತು ನಾನು ನಿಮ್ಗೆ ಭೂಮಿ ಕೇಳಿದ್ನ? ಲೇಟ್ ಸ್ವಾಮಿ. ಏನು ಹೇಳಿದ್ರಿ ನೀವು ಅವತ್ತು ನನಗೆ? ನಾನೇ ಸ್ವಾಮಿ ಭೂಮಿ ದೇವ್ರು. ನಮ್ಮ ಅಪ್ಪನ ಲಿಂಗ ದೇವ್ರು. 10 ಕುರಿ ಮಾರೋದು, 1 ಎಕರೆ ತಗೊಳ್ಳೋದು, 10 ಕುರಿ ಮಾರೋದು, 1 ಎಕರೆ ತಗೊಳ್ಳೋದು. ಹಾಗೆ ಸುತ್ತ ಜಮೀನೆಲ್ಲ ನಡ್ದೆ ಸ್ವಾಮಿ. 1 ಎಕರೆ ಕೊಡ್ತೀನಿ, ತೀಸ್ಕೊಂಡ. ಅದಕ್ಕೆ ನಾನೇನು ಹೇಳಿದೆ? ಮರ್ಸ್పోయిను. ಈ ಭೂಮಿ ಇಟ್ಕೊಳ್ಳಿ, ಏರ್ಪೋರ್ಟ್ ಬರುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂದೆ. ಅಂದ್ರಿ మీరు. ಅದಕ್ಕೆ ನೀವೇನು ಹೇಳಿದ್ರಿ? ಏರ್ಪಾಟ್ ಬಂದ್ರೆ ನನ್ಕೇನು ಊಟಗಳು ಹಾಕ್ತಾರ, ನನ್ನ ಮೇಕೆಗಳಿಗೇನು ಮೇವುಗಳು ಹಾಕ್ತಾರ? ಮೇಕೆಗಳು ಕೈ ಮುಗಿತಾವೆ, ತಗೊಳ್ಳಿ ಸಭೆ. ನಾನು ಬೇಡ ಅಂದ್ರೂ ನೀನು ನನ್ಗೆ ಕೊಟ್ಟೆ. ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಈಗ ನಾನೊಬ್ರು ಕಮಿಟ್ ಆಗಿದ್ದೀನಿ. ನೀನು ನನಗೆ ವಾಪಸ್ ಕೇಳ್ದಂಗೆ ಅವ್ರ ಹತ್ರ ನಾನು ವಾಪಸ್ ಕೇಳಕ್ಕಾಗಲ್ಲ ಬೊಮ್ಮದೇವರು. ದೇವ್ರು ಅವತ್ತು ನೀನು ಮಾತಾಡಿದ ಎಕರೆಗಳಿಗೆ 30 ಲಕ್ಷ, ಇವತ್ತು ಎಕರೆಗೆ 10 ಕೋಟಿ. 10 ಕೋಟಿ ಅಲ್ಲ ಬೊಮ್ಮದೇವರು, 100 ಕೋಟಿ ಆದ್ರೂ ನಾನು ಅವ್ರ ಹತ್ರ ವಾಪಸ್ ಕೇಳಕ್ಕಾಗಲ್ಲ. ಅರ್ಥ ಮಾಡ್ಕೋ. ಈ ತರ ಪೂಲೆಲ್ಲ ಬಿದ್ದು ನ್ಯೂಸನ್ಸ್ ಕ್ರಿಯೇಟ್ ಮಾಡ್ಬಿಡಿ. ಬನ್ನಿ ಆಚೆ. ಹುಲಿ ಉಗ್ರೆಲ್ಲ ಹಾಕೊಂಬಂದವನೆ. ಫಾರೆಸ್ಟ್ ಅವ್ರು ಫೋನ್ ಮಾಡ್ಕುಮಾರ್. ನಮ್ಮ ಪೊಲೀಸ್ ಕಾದಿ ನರಿದೆ, ಅದಕ್ಕೂ ಒಳಗಾಗ್ತಾರೆ.